ಚಿತ್ರದುರ್ಗ ತಾಲೂಕಿನ ಭರಮಸಾಗರದ ಚಿಕ್ಕಕೆರೆ ಸತತ 2 ದಶಕದ ಬಳಿಕ ಏತ ನೀರಾವರಿ ಯೋಜನೆಯಿಂದ ಭರ್ತಿಯಾಗಿದೆ. ಚಿಕ್ಕಕೆರೆ 110 ಎಕರೆ ವಿಸ್ತೀರ್ಣದಲ್ಲಿ ಇದ್ದು ಭರ್ತಿಯಾದ ಪರಿಣಾಮ ಭರಮಸಾಗರ ಸೇರಿದಂತೆ ಸುತ್ತಮುತ್ತಲಿನ 10 ಹಳ್ಳಿಗಳ ರೈತರು ಸಾರ್ವಜನಿಕರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಆದರೆ ಈ ಕೆರೆ ಬಳಿ ತೆರಳುವಾಗ ಮಾರ್ಗ ಮಧ್ಯೆ ಎಲ್ಲಿ ತಾವು ತಮ್ಮ ಮನೆಯವರು ಊರಿನವರು ಪ್ರಾಣ ಕಳೆದುಕೊಳ್ತೀವೋ ಅನ್ನೋ ಭಯ ಆವರಿಸಿದೆ. ಯಾಕಂದ್ರೆ ಈ ಕೆರೆ ಏರಿ ಬಿರುಕು ಬಿಟ್ಟಿದ್ದು ಕೆರೆ ಕಟ್ಟೆ ಬದಿಯ ವಿದ್ಯುತ್ ಕಂಬಗಳು ಸಹ ಶಿಥಿಲಾವಸ್ಥೆಯಲ್ಲಿವೆ. ಒಂದು ಕೆರೆ ಭರ್ತಿಯಾದರೆ ರೈತರ ಬದುಕು ಬಂಗಾರ ಆಗುತ್ತೆ ಅಂತ ಎಲ್ಲರೂ ಭಾವಿಸುತ್ತಾರೆ. ಆದರೆ ಚಿತ್ರದುರ್ಗ ತಾಲೂಕಿನ ಭರಮಸಾಗರ ಗ್ರಾಮದಲ್ಲಿರುವಂಥ ಚಿಕ್ಕ ಕೆರೆ ಭರ್ತಿಯಾದರೆ ರೈತರು ಪ್ರತಿನಿತ್ಯವೂ ಕೂಡ ಒಂದು ಆತಂಕದಿಂದ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿನ ಗ್ರಾಮಸ್ಥರು ಅವರ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಆಗಿದೆ. ಈಗ ನಾವು ಕಾಣ್ಬೋದು ದೃಶ್ಯಗಳಲ್ಲಿ ಚಿತ್ರದುರ್ಗ ತಾಲೂಕಿನ ಭರಮಸಾಗರದ ಚಿಕ್ಕ ಕೆರೆ ಆವರಣದಲ್ಲಿದ್ದೀವಿ. ಈ ಕೆರೆ ಪ್ರತಿ ವರ್ಷವೂ ಕೂಡ ಕೋಡಿ ಬೀಳುತ್ತೆ. ಸುಮಾರು ಹಲವಾರು ವರ್ಷಗಳಿಂದ ಈ ಭಾಗದ ರೈತರಿಗೆ ಒಂದು ಅಕ್ಷಯ ಪಾತ್ರೆ ಅಂತಲೇ ಹೇಳ್ಬೋದು. ಆದರೆ ಈ ಕೆರೆ ಭರ್ತಿಯಾದರೆ ಎಲ್ಲಿ ಕಟ್ಟೆ ಒಡೆದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ರೈತರು ಪ್ರತಿನಿತ್ಯವೂ ಕೂಡ ಅವರ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಕೂಡ ಬೇವಿನಹಳ್ಳಿ ತಾಂಡ ಬರುತ್ತೆ ಮತ್ತು ಹೊಸೂರು ಗ್ರಾಮ ಬರುತ್ತೆ. ರೈತರು ಇದೇ ಮಾರ್ಗವಾಗಿ ಸಂಚರಿಸಬೇಕಾಗುತ್ತೆ ಚಿತ್ರದುರ್ಗ ಮತ್ತು ಭರಮಸಾಗರಕ್ಕೆ. ಆದರೆ ಈ ಒಂದು ಕಟ್ಟೆ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿರೋದ್ರಿಂದ ಬಿರುಕು ಬಿಟ್ಟಿರೋ ಪರಿಣಾಮವಾಗಿ ಇಲ್ಲಿನ ಗ್ರಾಮಸ್ಥರು ಪ್ರಾಣ ಭಯದಿಂದ ಬದುಕುವಂತಾಗಿದೆ. ಈ ಬಗ್ಗೆ ಸಂಬಂಧಪಟ್ಟಂಥ ಸಣ್ಣ ನೀರಾವರಿ ಇಲಾಖೆ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಪ್ರತಿ ವರ್ಷವೂ ಕೂಡ ಕೆರೆ ಕೋಡಿ ಬೀಳುವಂಥ ಹಂತಕ್ಕೆ ತಲುಪಿದಂಥ ಸಂದರ್ಭದಲ್ಲಿ ಆಗಮಿಸುವಂಥ ಅಧಿಕಾರಿಗಳು ಕೇವಲ ಇಲ್ಲಿನ ಮಣ್ಣನ್ನೇ ಕೆರೆ ಕಟ್ಟೆಗೆ ಹಾಕಿ ಲೂಸ್ ಮಣ್ಣನ್ನು ಹಾಕೋದ್ರಿಂದ ಇಲ್ಲಿನ ಜನರು ವಾಹನ ಸವಾರರು ಈ ಕೆರೆ ಏರಿಯ ಮೇಲೆ ಓಡಾಡಲು ಕೂಡ ಆತಂಕದಿಂದ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇವಲ ಏನು ಅದೇ ರೀತಿ ಕೆರೆ ಏರಿ ಮೇಲಿರುವಂಥ ಕಂಬಗಳು ಕೂಡ ಏನೋ ಲೂಸ್ ಆಗಿದ್ದು ಅಲ್ಲಿ ಕಂಬಗಳು ಎಲ್ಲಿ ನಮ್ಮ ಮೇಲೆ ಬೀಳುತ್ತೆ ಅಥವಾ ವಿದ್ಯುತ್ ಅವಘಡ ಸಂಭವಿಸುತ್ತೆ ಎಂಬ ಭಯ ಭೀತಿ ಕೂಡ ಇಲ್ಲಿನ ಜನರಲ್ಲಿ ಕಾಡ್ತಾ ಇದೆ. ಆದರೆ ಅಧಿಕಾರಿಗಳು ಎಲ್ಲ ಒಂದು ಕಡೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕೇವಲ ಕಾಟಾಚಾರದ ಕಾಮಗಾರಿಯನ್ನು ಮಾಡಿ ಕಳಪೆ ಕಾಮಗಾರಿ ಮುಖಾಂತರ ಜನರನ್ನು ಮನಸೆಳೆಯುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಜನರು ಮಾತ್ರ ಈ ಒಂದು ರಸ್ತೆಯಲ್ಲಿ ಓಡಾಡಲು ಆತಂಕದಿಂದ ಒಂದು ಎದುರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಗ್ರಾಮಸ್ಥರು ಮತ್ತು ರೈತರಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತೀನಿ. ಯಾವ ರೀತಿ ಸಮಸ್ಯೆ ಆಗಿದೆ ಅಂತ ಕೇಳ್ತೀನಿ. ಸರ್, ಈ ಒಂದು ಸಮಸ್ಯೆ ಎಷ್ಟು ದಿನಗಳಿಂದ ನಿರ್ಮಾಣವಾಗಿದೆ? ಅಧಿಕಾರಿಗಳು ಏನಾದರೂ ಬಂದಿದ್ರಾ? ಏನು ಹೇಳ್ತಾರೆ ಇದ್ರ ಬಗ್ಗೆ? ಸರ್, ಸುಮಾರು 4-5 ವರ್ಷದಿಂದ ಈ ಸಮಸ್ಯೆ ನಮಗೆ ಉದ್ಭವ ಆಗಿದೆ. ಯಾಕೆಂದರೆ ದೊಡ್ಡ ಕೆರೆಯಿಂದ ಸಣ್ಣ ಕೆರೆಗೆಲ್ಲ ನೀರುಗಳು ಗುರುಗಳು ಮಾಡಿರ್ತಕ್ಕಂಥ ಕೆಲಸಗಳಿಂದ ಕೆರೆಗಳೆಲ್ಲ ತುಂಬಿದೆ. ಮತ್ತು ಈ ವರ್ಷ ಮಳೆ ಆಗಿರೋದ್ರಿಂದ ಕೆರೆ ಎಲ್ಲ ತುಂಬಿದೆ. ಈ 3-4 ವರ್ಷದಿಂದ ಏನಾಗಿದೆ ಅಂದರೆ ಕೆರೆ ಮಧ್ಯದಲ್ಲೇ ಏರಿ ಮಧ್ಯದಲ್ಲೇ ಕೆರೆ ತುಂಬಿಟ್ಟು ಕೆರೆ ಮಧ್ಯದಲ್ಲೇ ಇರ್ತಕ್ಕಂಥ ಭಾಗ ಏನಾಗಿದೆ ಬಿರುಕು ಬಿಟ್ಟಿದೆ. ಈ